ತಲೆ ತಗ್ಗಿಸುವಂತಾಯಿತು. ಸುತ್ತಲೂ ಒಮ್ಮೆ ನೋಟ ಹರಿಸಿದಳು. ಮಾತನಾಡೋದನ್ನೇ ನಿಲ್ಲಿಸಿದ ಅವರೆಲ್ಲರೂ ಇವಳ ಪ್ರತಿಕ್ರಿಯೆಗಾಗಿ ಕಾದು ನಿಂತರು. ಇದೇಕ್ ಲಕ್ಷ್ಮಿ, ಹೀಗೆಲ್ಲ ನೀನು ಕೆಟ್ಟದಾಗಿ ಜವಾಬ್ದಾರಿಯಿಂದ ಮಾತನಾಡ್ತಿದ್ದೀಯಾ? ಅಪ್ಪಾಜಿಯ ಲೆಟರ್ ಸಿಕ್ಕಿದ ತಕ್ಷಣ ಹೊರಟು ಬಂದಿದ್ದೀನಿ, ಇಂದಿರಾ ನಗಲು ಯತ್ನಿಸುತ್ತಾ ಹೇಳಿದ್ಲು. ಅಷ್ಟಕ್ಕೂ ಭಾವಂದಿರ ಹತ್ರ ಹಣ ಇತ್ತು, ನೀವು ಜಾಸ್ತಿ ಜನ ಇದ್ರಿ, ಅದಕ್ಕೆ ಟ್ಯಾಕ್ಸಿ ಮಾಡ್ಕೊಂಡು ಬಂದಿದ್ದೀರಿ. ಟ್ಯಾಕ್ಸಿಗೆ ಹಣ ಅಷ್ಟೊಂದು ನಾನು ಎಲ್ಲಿಂದ ತರಲಿ? ಅಪ್ಪಾಜಿ ಹಣ ಕೊಡಬೇಕು, ನಾನು ಖರ್ಚು ಮಾಡಬೇಕು. ಮೈಸೂರಿಗೆ ಹೋಗೋದಕ್ಕೂ ಮುಂಚೆ ಇದನ್ನೆಲ್ಲ ನೀನು ಯೋಚನೆ ಮಾಡಬೇಕಾಗಿತ್ತು. ಹಾಸ್ಟೆಲ್ನಲ್ಲಿ ಇದ್ಕೊಂಡು ಓದೋದಕ್ಕೆ ಕಡಿಮೆ ಖರ್ಚಾಗುತ್ತಾ? ಅಷ್ಟಕ್ಕೂ ನೀನು ಓದಿ ಯಾರನ್ನು ಉದ್ಧಾರ ಮಾಡಬೇಕಾಗಿದೆ? ಇನ್ನು ಎಷ್ಟು ವರ್ಷ ಅಪ್ಪಾಜಿಗೆ ಹೀಗೆ ತೊಂದರೆ ಕೊಡಬೇಕು, ಸುಲಿಗೆ ಮಾಡಬೇಕು ಅಂತ ಇದೆಯಾ? ಕಣ್ಣು ಕೆರಳಿಸಿ ಮುಖದ ತುಂಬ ಸೇಡಿನ ಭಾವ ತುಂಬಿಕೊಂಡು ಲಕ್ಷ್ಮಿ ಮಾತನಾಡ್ತಿದ್ರೆ ಸುತ್ತಲೂ ನಿಂತಿದ್ದವರ ಪ್ರತಿಕ್ರಿಯೆಯನ್ನೇ ಗಮನಿಸುತ್ತಿದ್ದ ಇಂದಿರಾ ಚಡಪಡಿಸಲು ಆರಂಭಿಸಿದ್ಲು. ವೆಂಕಟೇಶ್ ಅಯ್ಯನಿಗೆ ಲಕ್ಷ್ಮಿ 3ನೆಯ ಮಗಳು. ಇವಳನ್ನು ಓದಿಸುವ ಇಚ್ಛೆ ವೆಂಕಟೇಶ್ ಅಯ್ಯನವರಿಗೆ ಇದ್ದರೂ SSLCಯಲ್ಲಿ ಪಾಸಾಗಲು ಇವಳಿಂದ ಸಾಧ್ಯವೇ ಆಗಲಿಲ್ಲ. ಹೀಗಾಗಿ ಲಕ್ಷ್ಮಿ ಓದು ಮುಂದುವರಿಸಲು ಸಾಧ್ಯವಿರಲಿಲ್ಲ. ಆದರೆ ಇಂದಿರಾ ಡಿಗ್ರಿ ಮುಗಿಸಿದಾಗ ವೆಂಕಟೇಶಯ್ಯ ಮುಂದೆ ಓದಲು ಇವಳನ್ನು ಪ್ರೋತ್ಸಾಹಿಸಿದಾಗ ತನಗಿಲ್ಲದ ಅವಕಾಶ ಯಾರಿಗೂ ಬೇಡ ಎನ್ನುವ ಉದ್ದೇಶದಿಂದ ಲಕ್ಷ್ಮಿ ಇವಳ ಮುಂದೆ ಓದೋದನ್ನು ತೀವ್ರವಾಗಿ ವಿರೋಧಿಸಿದ್ಲು. ತಪ್ಪು ತನ್ನಲ್ಲೇ ಇಟ್ಕೊಂಡು ಈಗ ತನ್ನನ್ನು ಆಕ್ಷೇಪಿಸುತ್ತಿದ್ದಾಳೆ. ಇವಳದೆಂತಹ ವಿಕೃತ ಮನಸ್ಸು! ಈಗಲೂ ತಡ ಇಲ್ಲ ಲಕ್ಷ್ಮಿ, ಇಂದಿರಾ ನಗು ನಗುತ್ತಾ ಹೇಳಲು. ಓದೋದಕ್ಕೆ ಇಷ್ಟೇ ವಯಸ್ಸಿನವರಾಗಿರಬೇಕು ಅಂತ ಕಂಡೀಷನ್ ಇಲ್ಲ. ಈಗಲೂ ನೀನು ಓದಿ ಮುಂದುವರಿಸ್ಬೋದು. ಮೊದಲು SSLC ಪಾಸ್ ಮಾಡು, ಆಮೇಲೆ ನಾನು ಭಾವನಿಗೆ ಹೇಳಿ ನೀನು PUCಗೆ ಹೋಗೋದಕ್ಕೆ ರೆಕಮೆಂಡ್ ಮಾಡ್ತೀನಿ. ಮಾತಿನ ಕೊನೆಯಲ್ಲಿ ಇಂದಿರಾ ದನಿ ಏರಿಸಿ ನಕ್ಕಾಗ ಲಕ್ಷ್ಮಿಗೆ ಕೋಪ ಹುಕ್ಕಿ ಬಂತು. ಕಟುವಾಗಿ ಹೇಳಿದ್ಲು, ಓದೋದಕ್ಕೆ ಹೋಗುವ ಮೊದಲು ನೀನು ಈ ವಿಷಯವನ್ನು ಅರ್ಥ ಮಾಡ್ಕೊಂಡಿದ್ರೆ ಅಮ್ಮನಿಗೆ ಖಂಡಿತ ಇಂತಹ ಸ್ಥಿತಿ ಬರ್ತಾ ಇರಲಿಲ್ಲ. ನೀನು ಮೈಸೂರಿಗೆ ಹೋಗೋದು ಬೇಡ ಅಂದರೂ ಚಂಡೆ ಹಿಡ್ಕೊಂಡು ಕೂತ್ಕೊಂಡಿಯಂತೆ. ಅಷ್ಟಕ್ಕೂ ನೀನು ಓದಿ ಪಾಸ್ ಮಾಡಿ ಕೆಲಸಕ್ಕೆ ಸೇರಿ ಯಾರನ್ನು ಉದ್ಧಾರ ಮಾಡಬೇಕಾಗಿದೆ? ಈ ವಿಷಯನ ನಿನಗೆ ಯಾರು ಹೇಳಿದ್ರು? ಮೊನ್ನೆ ನಾನು ಇಲ್ಲಿಗೆ ಬಂದಿದ್ದಾಗ ಬಲವಂತ ಮಾಡಿ ನನ್ನನ್ನು ಮೈಸೂರಿಗೆ ಕಳುಹಿಸಿದವಳೆ ಅಮ್ಮ. ಬಾ, ಬೇಕಾದರೆ ಅವಳ ಬಾಯಿಂದಲೇ ಕೇಳಿಸ್ತೀನಿ. ಇಂದಿರಾಳ ಮಾತಿನ ದಾಟಿಗೆ ಲಕ್ಷ್ಮಿಗೆ ಅವಮಾನವಾದಂತಾಯಿತು. ಗಂಡನತ್ತ ನೋಡಿದ್ಲು. ಬೇಕೋ ಬೇಡವೋ ಎನ್ನುವಂತಿದ್ದ ಅವನ ತುಟಿ ಅಂಚಿನ ನಗು ಕಂಡು ಅವಳು ಪೋತ್ಕರಿಸಿದಳು. ನಿನ್ನ ಜೊತೆ ಮಾತನಾಡೋದಕ್ಕೆ ಅಮ್ಮ ತುದಿಗಾಲ್ನಲ್ಲಿ ನಿಂತಿದ್ದಾಳೆ, ಹೋಗಿ ಮಾತನಾಡಿಸು. ಅದೇನು ಅಂತ ಹೇಳ್ತಾರಲ್ಲ, ಊರೆಲ್ಲ ಕೊಳ್ಳೆ ಒಡೆದ ಮೇಲೆ ದಿಂಡಿ ಬಾಗಿಲು ಹಾಕಿದ್ರಂತೆ, ಹಾಗಾಯಿತು ನಿನ್ನ ಪರಿಸ್ಥಿತಿ. ನೀನು ಅವಳ ಹತ್ತಿರ ಇದ್ದಿದ್ರೆ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡಿದರೆ ಅಮ್ಮನಿಗೆ ಇಷ್ಟು ಬೇಗ ಸಾವು ಬರ್ತಾ ಇರಲಿಲ್ಲ. ಅವಳಾಡಿದ ಕೊನೆಯ ಮಾತಿನಿಂದ ಇಂದಿರಾ ಸ್ತಬ್ಧಭೂತಳಾದ್ಲು. ಎಲ್ಲರೆದುರಿಗೂ ತನ್ನನ್ನು ಹೀಯಾಳಿಸುವಂತಹ ಮಾತನಾಡುತ್ತಿದ್ದಾಳೆ. ಮಾತಿನಲ್ಲೇ ಇವಳಿಗೆ ಚುರುಕು ಮುಟ್ಟಿಸಬೇಕು ಎಂದುಕೊಳ್ಳುತ್ತಿದ್ದವಳು ಕ್ಷಣ ಲಕ್ಷ್ಮಿಯತ್ತಲೇ ನೋಡಿದ್ಲು. ಸೀತಮ್ಮನ ಸಾವಿನ ಸುದ್ದಿ ಕೇಳಿ ಎದೆ ಆಳದಲ್ಲಿ ನೋವಿನ ತಂತಿ ಮೀಟಿದಂತಾಗಿ ಇವಳು ಹೇಳುತ್ತಿರುವುದು ನಿಜವಿರಬಹುದೇ ಅನಿಸಿದಾಗ ಪ್ರಪಂಚವೇ ಶೂನ್ಯವಾದಂತೆನಿಸಿತು. ಸೀತಮ್ಮನ ಶವದ ಬಳಿ ಕುಳಿತಿದ್ದ ವೆಂಕಟೇಶಯ್ಯ ಯಾರೋ ಏರು ಧ್ವನಿಯಲ್ಲಿ ಮಾತನಾಡುತ್ತಿದ್ದಾರಲ್ಲ ಅನಿಸಿದಾಗ ಬಾಗಿಲಿನ ಹತ್ತಿರ ಬಂದವರು ಇವರಿಬ್ಬರ ಸಂಭಾಷಣೆಯನ್ನು ಕೇಳಿ ಬೇಸರಿಸಿದರು. ಸದ್ಯಕ್ಕೆ ನಿಮ್ಮ ಮಾತು ನಿಲ್ಲಿಸಿ ಮುಂದಿನ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತೀರೋ ಅಥವಾ ಹೀಗೆ ಕಿತ್ತಾಡ್ತಾ ಇರ್ತೀರೋ? ಎಲ್ಲ ಮುಗಿದು ಹೋಗಿರುವಾಗ ಹೀಗೆಲ್ಲ ಅಧ್ವಾನದ ಮಾತನಾಡಿ ಮನಸ್ತಾಪ ಯಾಕೆ ತಂದ್ಕೊಳ್ತೀರಾ? ನಿಮ್ಮ ತಾಯಿಯ ಕಾರ್ಯ ಮುಂದುವರಿಯೋವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ವೆಂಕಟೇಶಯ್ಯ ಅಲ್ಲಿ ನಿಂತಿದ್ದ ಎಲ್ಲರನ್ನು ಉದ್ದೇಶಿಸಿ ಹೇಳುತ್ತಿದ್ದರೆ ಚಡಪಡಿಕೆಯಲ್ಲಿದ್ದ ಇಂದಿರಾ ಅವರನ್ನು ದಾಟಿಕೊಂಡು ಅಡಿಗೆ ಮನೆಯತ್ತ ಧಾವಿಸಿದ್ರೆ ಅಲ್ಲಿ ಒಲೆಯನ್ನು ಹಚ್ಚಿದ ಗುರುತೇ ಕಾಣಿಸ್ತಿಲ್ಲ. ತಾಯಿಗೆ ಕಾಯಿಲೆ ಮರುಕಳಿಸಿ ಅವಳು ಸಾವನ್ನಪ್ಪಿರಬಹುದೇ ಎಂದು ರೂಮಿನತ್ತ ತಿರುಗುವುದರಲ್ಲಿದ್ದಾಗ ಹಿಂದೆಯೇ ಬಂದ ವೆಂಕಟೇಶಯ್ಯ ಅವಳ ಕೈ ಹಿಡ್ಕೊಂಡು ರೂಮಿನೊಳಗೆ ಹೋದರು. ಸೀತಮ್ಮನ ಬಳಿಗೆ ಧಾವಿಸಿದ ಇಂದಿರಾ ಹಾಸಿಗೆ ಬಳಿ ಕುಳಿತು, ಅಮ್ಮ, ನಾನು ಬಂದಿದ್ದೀನಿ ನೋಡು, ನಿನ್ ಇಂದಿರಾ ಎಂದು 2 ಬಾರಿ ಹೇಳಿದ್ಲು. ನಂತರ ಭುಜ ಹಿಡಿದು ಅಳುಗಾಡಿಸುತ್ತಿದ್ದಾಗ ಅವಳ ನೋಟ 2 ಮೂಗಿನ ಹೊಳ್ಳೆಯೊಳಗೆ ಇರಿಸಿದ್ದ ಹತ್ತಿಯತ್ತ ತಾಯಿಯ ಮುಖವನ್ನೇ ದಿಟ್ಟಿಸಿದ್ಲು. ಅವಳ ಭುಜ ಹಿಡಿದು ಮತ್ತೊಮ್ಮೆ ಅಳುಗಿಸುತ್ತಾ, ಅಮ್ಮ ಹೇಳಮ್ಮ ಮೇಲಕ್ಕೆ ಎಂದ್ಲು. ಅನುಮಾನವಾಗಿ
ಕುತ್ತಿಗೆಯ ಭಾಗ ಮುಟ್ಟಿ ನೋಡಿದ್ರೆ ತಣ್ಣಗಿತ್ತು. ಗಾಬರಿಗೊಂಡ ಇಂದಿರಾ ತಂದೆಯತ್ತ ತಿರುಗಿದ್ರೆ ಅವರು ಕಣ್ಗಳಲ್ಲಿ ತೆಳುವಾಗಿ ನೀರು ತುಂಬಲು ಆರಂಭಿಸಿತು. ಊಟ ಮಾಡಿಸೋಣ ಅಂತ ತುತ್ತು ತೆಗೆದು ಬಾಯಲ್ಲಿ ಇಡೋದಕ್ಕೆ ಹೋದಾಗ 3 ಬಾರಿ ಇಂದಿರಾ ಅಂತ ಜೋರಾಗಿ ಕೂಗಿದ್ಲು. ಮಗು, ಇವಳಿಗೆ ಯಾವಾಗಲೂ ನಿನ್ನದೇ ಧ್ಯಾನ ಆಗಿತ್ತು. ಅಷ್ಟೇ ಮಾತನಾಡಿದ್ದು. ಆಮೇಲೆ ನೋಡಿದ್ರೆ ಇವಳ ಉಸಿರಾಟ ನಿಂತು ಹೋಗಿ ದೇಹವೆಲ್ಲ ತಣ್ಣಗಾಗಿತ್ತು. ಇವಳಿಗೆ ಸದಾ ಕಾಲವೂ ನಿನ್ನದೇ ಯೋಚನೆಯಾಗಿತ್ತು. ನಿನಗೆ ಮದುವೆ ಮಾಡೋವರೆಗಾದರೂ ಇವಳು ಬದುಕಿರಬೇಕಾಗಿತ್ತು. ವೆಂಕಟೇಶಯ್ಯನ ಧ್ವನಿ ಗದ್ಗದಿತವಾಯಿತು. ಒಂದು ಮಾತನ್ನು ಆಡದೆ ಇಂದಿರಾ ತಾಯಿಯನ್ನೇ ದಿಟ್ಟಿಸಿದ್ಲು. ಹಣೆಯ ಮಧ್ಯದಲ್ಲಿ ಅಗಲವಾದ ಕುಂಕುಮ, ಏನನ್ನೋ ಹೇಳುವಂತೆ ಅರೆಬಿರಿದಿದ್ದ ತುಟಿಗಳು, ಸೋತು ಸೊರಗಿ ನಿಶ್ಚಲವಾಗಿದ್ದ ದೇಹ ಕಂಡು ಅವಳು ಒಡಲಾಳದಿಂದ ದುಃಖ ಹೊಮ್ಮಿಸುತ್ತಾ ಬಂತು. ಸೀತಮ್ಮನ ದೇಹವನ್ನು ಬಲಗೈಯಿಂದ ಬಳಸಿ ಹಿಡಿದು ಎದೆಯ ಮೇಲೆ ಮುಖವಿಟ್ಟು ಅಮ್ಮ ಎನ್ನುತ್ತಾ ನೀರವವಾಗಿ ರೋದಿಸಲು ಆರಂಭಿಸಿದ್ಲು. ಅಶ್ವಿನಿ ಹಾಸ್ಟೆಲ್ಗೆ ಬಂದಾಗ ರಾತ್ರಿ 10 ಗಂಟೆ. ರೂಮಿಗೆ ಬೀಗ ಹಾಕಿರಲಿಲ್ಲ. ತನ್ನದು ಇದೆಂತಹ ಅಜಾಗರೂಕತೆಯ ವರ್ತನೆ ಎಂದುಕೊಳ್ಳುತ್ತಾ ಒಳಗೆ ಬಂದು ಸ್ವಿಚ್ ಮೇಲೆ ಬೆರಳಾಡಿಸಿದ್ಲು. ಕುರ್ಚಿಯ ಬೆನ್ನಿಗೆ ಒರಗಿ ಇಂದಿರಾ ನಿದ್ರಿಸುವಂತೆ ಕುಳಿತಿದ್ಲು. ಅವಳು ಊರಿಗೆ ಹೋಗಿದ್ದುದರ ಕಾರಣ ತಿಳಿಯುವ ಆತುರ. ಆದರೆ ಅವಳ ಬಾಡಿದ ಮುಖ ಕಂಡು ತಕ್ಷಣ ವಿಚಾರಿಸಲು ಮನಸ್ಸು ಹಿಂಜರಿಯಿತು. ತುಂಬ ಕ್ಲಾಸಸ್ ಮಿಸ್ ಮಾಡಿಕೊಂಡೆ. ಮಲಗುವ ಮುನ್ನ ಅಶ್ವಿನಿ ಪೀಠಿಕೆ ಹಾಕಿದ್ಲು. ಮೊನ್ನೆ ನಿಮ್ಮ ಪ್ರೊಫೆಸರ್ ಕೂಡ ವಿಚಾರಿಸಿದ್ರು, ಊರಿನಲ್ಲಿ ಇಷ್ಟು ದಿವಸ ಏನು ಮಾಡ್ತಾ ಇದ್ದೆ? ಅವತ್ತು ಸ್ಪೀಡ್ ಪೋಸ್ಟ್ ಬಂತಲ್ಲ? ಇಂದಿರಾ ಜಗ್ನಿಂದ ಲೋಟಕ್ಕೆ ನೀರು ಬಗ್ಗಿಸಿಕೊಂಡು ಗಟಗಟನೆ ಕುಡಿದು ಕೊನೆಯ ಹನಿಯನ್ನು ತುಟಿಗೆ ಸೋಕಿಸುತ್ತಾ ನೀರಸ ಧ್ವನಿಯಲ್ಲಿ ಕೇಳಿದ್ಲು. ಅಮ್ಮ ಸತ್ತು ಹೋಗಿದ್ರು. ನಾನು ಹೋಗುವ ಹೊತ್ತಿಗೆ ಎಲ್ಲ ಮುಗಿದು ಹೋಗಿತ್ತು. ಅವಳ ಮುಖ ನೋಡೋದಕ್ಕೆ ಮಾತ್ರ ಸಿಕ್ತು. ಅವಳು ಹಳ್ಳಿಯಲ್ಲಿ ನಡೆದ ಘಟನೆಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳುತ್ತಿದ್ದರೆ ಅಶ್ವಿನಿ ಮಾತನಾಡೋದನ್ನೇ ಮರೆತವಳಂತೆ ದಿಗ್ಭ್ರಾಂತಳಾಗಿ ಕುಳಿತುಕೊಂಡ್ಳು. ಇಂದಿರಾ ಬಾಯಿಗೆ ಸೆರಗು ಹೊತ್ತಿ ಹಿಡಿದು ಆಗಾಗ ಬಿಕ್ಕಿಸುತ್ತಿದ್ಲು. ಅವಳ ದುಃಖತಪ್ತ ಮುಖ ಕಂಡ ಅಶ್ವಿನಿ ಚಲಿಸಿ ಹೋದ್ಲು. ಮಲ್ಕೋ, ಬೆಳಗ್ಗೆ ಮಾತನಾಡೋಣ ಎಂದು ಹೇಳುತ್ತಾ ಸ್ವಿಚ್ ಮೇಲೆ ಬೆರಳಿಳಿಸಿದ್ಲು. ಅಂದಿನಿಂದ ಅಶ್ವಿನಿ ತನ್ನ ಹೆಚ್ಚು ಸಮಯವನ್ನು ಗೆಳತಿಯೊಂದಿಗೆ ಕಳೆಯುತ್ತಿದ್ಲು. ಅವಳು ಅಷ್ಟೇ ರೂಮ್ನಲ್ಲಿ ಒಂಟಿಯಾಗಿರಲು ಹೆದರುತ್ತಿದ್ಲು. ಅವಳಿಗೆ ಕ್ಲಾಸ್ಗಳೇನಾದರೂ ಬೇಗ ಮುಗಿದ್ರೆ ಸ್ನೇಹಿತರೊಂದಿಗೆ ಇರ್ತಿದ್ಲು. ಇಲ್ದಿದ್ರೆ ಅಶ್ವಿನಿ ಬರೋವರೆಗೂ ಲೈಬ್ರರಿಯಲ್ಲಿ ಕುಳಿತು ಓದ್ತಾ ಕುಳಿತಿರ್ತಿದ್ಲು. ಅಂದು ಸಂಜೆ ಹೋಟೆಲ್ಗೆ ಹೋಗೋಣ ಎಂದು ಜಿತೇಂದ್ರ ಎಷ್ಟು ಒತ್ತಾಯಿಸಿದರೂ ಬೇರೇನೋ ಕಾರಣ ಹೇಳಿದ ಅಶ್ವಿನಿ ಸೀದಾ ಲೈಬ್ರರಿಗೆ ಬಂದು ಇಂದಿರಾಳೊಂದಿಗೆ ಕುಕ್ನಳ್ಳಿ ಕೆರೆಯ ಬಳಿಗೆ ಹೋದಾಗ ಅಲ್ಲಿಯ ವಾತಾವರಣ ಆಹ್ಲಾದಕರವಾಗಿತ್ತು. ನೀರಿನ ಮೇಲಿನಿಂದ ತೇಲಿ ಬರುವ ತಂಗಾಳಿ ಮನಸ್ಸಿಗೆ ಮೊದ ನೀಡುವಂತಿತ್ತು. ಇಬ್ಬರು ಕಲ್ಬೆಂಚಿನ ಮೇಲೆ ಕುಳಿತುಕೊಂಡ್ರು. ಇಂದಿರಾ ಸಪ್ಪೆ ಮುಖ ಹಾಕ್ಕೊಂಡು ಮೌನವಾಗಿ ಕುಳಿತಿರೋದನ್ನು ಕಂಡಾಗ ಇವಳನ್ನು ತಾಯಿಯ ಸಾವಿನ ನೋವಿನ ಸುಳಿಯಿಂದ ಹೇಗೆ ಹೊರಗೆ ತರುವುದು ಎನ್ನುವ ಯೋಚನೆ ಅಶ್ವಿನಿಯನ್ನು ತೀವ್ರವಾಗಿ ಕಾಡಲು ಆರಂಭಿಸಿತು. ನಶ್ವರವಾದ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಇಲ್ಲೇ ಇರೋದಕ್ಕೆ ನಾವು ಬಂದಿಲ್ಲ ಇಂದ್ರಾ. ಎಲ್ಲರೂ ಇವತ್ತಲ್ಲ ನಾಳೆ ಇಲ್ಲಿಂದ ಪ್ರಯಾಣ ಬೆಳೆಸಲೇಬೇಕು. ನಮ್ಮ ಜೀವನದಿಂದ ದೂರ ಹೋದವರ ವಿಷಯ ಯೋಚಿಸುತ್ತಾ ಸಮಯ ವ್ಯರ್ಥ ಮಾಡುವ ಬದಲು ನಾವು ಜೀವಿಸುತ್ತಿರುವ ಪ್ರತಿಯೊಂದು ಕ್ಷಣವೂ ಸುಂದರವಾಗಿ ಹಾಗೂ ಸಾರ್ಥಕವಾಗುವ ಹಾಗೆ ಬದುಕನ್ನು ಸಾಗಿಸಬೇಕು. ಸಾಂತ್ವನ ನೀಡುವಂತೆ ಇಂದಿರಾಳ ಕೈ ಹಿಡಿದು ಅಶ್ವಿನಿ ಹೇಳಿದ್ಲು. ಹೇಳೋದು ಸುಲಭ ಅಶ್ವಿನಿ, ಆದರೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ತುಂಬ ಕಷ್ಟ. ಇಂದಿರಾ ಹೇಳಿದ್ಲು. ಜೀವನದಲ್ಲಿ ಯಾವುದೂ ಕಷ್ಟ ಅಲ್ಲ, ನಾವು ಮನಸ್ಸು ಮಾಡಬೇಕು ಅಷ್ಟೇ. ನಾನೊಂದು ಸಲಹೆ ಕೊಡ್ತೀನಿ, ಅದನ್ನು ಫಾಲೋ ಮಾಡ್ತೀಯಾ? ಅಶ್ವಿನಿ ನಗುತ್ತಾ ಹೇಳಿದಾಗ ಇಂದಿರಾ ಅಳುತ್ತಲೇ ನುಡಿದ್ಲು. ಈ ನೋವು, ಚಿಂತೆ ನಮ್ಮಿಂದ ದೂರವಾಗಬೇಕು ಅನ್ನೋದಾದರೆ ನೀನು ಯಾರನ್ನಾದರೂ ಪ್ರೀತಿಸಬೇಕು. ಪ್ರೀತಿಗೆ ಪ್ರಪಂಚವನ್ನೇ ಗೆಲ್ಲುವ ಶಕ್ತಿ ಇದೆ. ಬೇಕಾದರೆ ನಿಮ್ಮ ತಂದೆನ ಕೇಳು, ಅವರು ಇದೇ ಮಾತನ್ನು ಹೇಳ್ತಾರೆ. ಪ್ರೀತಿಸ್ತಾ ಇದ್ದೀನಲ್ಲ ಅಪ್ಪಾಜಿ, ತಾತ, ನನ್ನ ಎದುರಿಗೆ ಇರುವ ಈ ಮುದ್ದು ಮುಖದ ಅಶ್ವಿನಿ, ಇಷ್ಟು ಜನ ಸಾಕಲ್ವಾ? ಅಶ್ವಿನಿ ಕೆನ್ನೆಯ ಮೇಲೆ ಮೃದುವಾಗಿ ಮಿಡಿದು ಇಂದಿರಾ ಹೇಳಿದ್ಲು. ಪ್ರೀತಿಸುವುದರಲ್ಲಿ 4-6 ವೆರೈಟಿ ಇದೆ. ನಾವು ಪ್ರಾಣಿಗಳನ್ನು ಪ್ರೀತಿಸ್ತೀವಿ, ಪಕ್ಷಿಗಳನ್ನು ಪ್ರೀತಿಸ್ತೀವಿ. ಅದು ಬೇರೆ ರೀತಿಯ ಪ್ರೀತಿ. ನೀನು ನಮ್ಮನ್ನೆಲ್ಲ ಪ್ರೀತಿಸ್ತಾ ಇರೋದು ಬೇರೆ ಅರ್ಥದಲ್ಲಿ. ನಮ್ಮ ಕಷ್ಟ ಸುಖದಲ್ಲಿ ಜೀವನದ ಕೊನೆಯವರೆಗೂ ಹೆಜ್ಜೆ
ಬೆರೆಸುವಂತಹ ವ್ಯಕ್ತಿಯನ್ನು ಪ್ರೀತಿಸಬೇಕು. ಆಗ ಬದುಕಿಗೂ ಅರ್ಥ ಬರುತ್ತೆ, ಅಶ್ವಿನಿ ಹೇಳಿದ್ಲು. ನೀನು ಬಾಯ್ ಫ್ರೆಂಡ್ ಜೊತೆಗೆ ಯಾವಾಗಲೂ ಸುತ್ತಾಡ್ತೀಯಲ್ಲ, ಅವರೊಂದಿಗೆ ನಿನ್ನ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾ? ಸ್ನೇಹವೇ ಬೇರೆ, ಪ್ರೀತಿಯೇ ಬೇರೆ, ಇಂದಿರಾ ಹೇಳಿದ್ಲು. ಚಿಕ್ಕ ಮಕ್ಕಳ ಹಾಗೆ ಪೆದ್ದಾಗೆ ಮಾತನಾಡಬೇಡ. ದೈಹಿಕ ಆಕರ್ಷಣೆಯಿಂದ ಮನಸ್ಸಿನಲ್ಲಿ ವಿಕೃತ ಭಾವನೆಗಳು ಉದ್ಭವಿಸಿದ್ರೆ ಅದನ್ನು ಕಾಮ, ದೈಹಿಕ ತೃಪ್ತಿ ಅಂತ ಕರೀತಾರೆ. ನಾನು ಹೇಳ್ತಾ ಇರೋದು ಬೇರೆ ಅರ್ಥದಲ್ಲಿ. ಅಂತಹ ಪ್ರೀತಿ ಗಂಗೆಯ ಹಾಗೆ ಪವಿತ್ರವಾಗಿರುತ್ತೆ. ಅಶ್ವಿನಿಯ ಮಾತುಗಳಲ್ಲಿ ಬೇಸರ ಅಣುಕಿತು. ನೀನು ಹೇಳೋದನ್ನು ಒಪ್ತೆ ಅಂತಲೇ ಇಟ್ಕೋ. ಪ್ರೀತಿಸೋದಕ್ಕೆ ನಮಗೆ ಒಪ್ಪಿಗೆಯಾಗುವಂತಹ ವ್ಯಕ್ತಿ ಬೇಕಲ್ಲ, ಇಂದಿರಾ ಕೇಳಿದ್ಲು. ಕೋಳಿಯನ್ನು ಕೇಳಿ ಯಾರಾದರೂ ಸಾಂಬಾರು ಅರಿತಾರೇನೆ? ತಂದೆ ತಾಯಿ ತೋರಿಸಿದ ವರನನ್ನೇ ಎಲ್ಲ ಹೆಣ್ಮಕ್ಳು ಮದುವೆ ಆಗೋದು. ಯಾರೋ ಒಬ್ಬರನ್ನು ಮದುವೆಯಾಗು, ಅವನ ಜೊತೆ ಹೊಂದ್ಕೊಂಡು ಹೋಗು. ಸಂಸಾರ ತಾಪತ್ರಯದ ಮಧ್ಯದಲ್ಲಿ ನೀನು ಈಗ ಯೋಚಿಸ್ತಾ ಕೂತಿದೆಯಲ್ಲ, ಅಂತಹ ನೋವಿನ ಕ್ಷಣಗಳು ಅದಾಗೆ ಕೊಚ್ಕೊಂಡು ಹೋಗ್ತವೆ, ಅಶ್ವಿನಿ ಹೇಳಿದ್ಲು. ಪ್ರೀತಿ ಪ್ರೇಮ ಅಂಗಡಿಯಲ್ಲಿ ಮಾರುಕಟ್ಟೆಗಿಟ್ಟಿರುವ ವಸ್ತುವಲ್ಲ, ಅಥವಾ ಸ್ವಯಂವರದಲ್ಲಿ ಆರಿಸಿಕೊಳ್ಳುವುದಕ್ಕೆ ಇದು ಮಹಾರಾಜರ ಕಾಲವೂ ಅಲ್ಲ. ಹುಡುಗ ಹುಡುಗಿ ಪರಸ್ಪರ ಒಪ್ಕೊಂಡ್ಮೇಲೆ ಅಗ್ನಿ ಸಮ್ಮುಖದಲ್ಲಿ ಹೆತ್ತವರ ಶಾಸೋತ್ರವಾಗಿ ದಾರೆ ಎರೆದುಕೊಡೋದು ಮದುವೆ ಅನಿಸ್ಕೊಳ್ಳುತ್ತೆ, ಇಂದಿರಾ ಹೇಳಿದ್ಲು. ಈ ವಿಷಯ ಆಮೇಲೆ ಮಾತನಾಡೋಣ. ಕತ್ತಲೆ ಆಗ್ತಾ ಇದೆ, ಹೇಳು, ಹಾಸ್ಟೆಲ್ಗೆ ಹೋಗೋಣ. ನೀನಿನ್ನೂ ಓಬಿರಾಯನ ಕಾಲದಲ್ಲಿ ಇದೆಯಾ? ಹೋಗಲಿ ಬಿಡು, ಅಶ್ವಿನಿ ಮಾತು ಹೊರಳಿಸಿದ್ಲು. ಗಣೇಶನ ಹಬ್ಬಕ್ಕೆ ನೀನು ಊರಿಗೆ ಹೋಗ್ತೀಯೋ ಅಥವಾ ಹಾಸ್ಟೆಲ್ನಲ್ಲೇ ಇರ್ತೀಯೋ? ಅಮ್ಮ ಇಲ್ಲದ ಮನೆಯಲ್ಲಿ ಈ ವರ್ಷ ಹಬ್ಬ ಮಾಡುವ ಹಾಗಿಲ್ಲ, ಇಂದಿರಾ ಹೇಳಿದ್ಲು. ಅದರಿಂದ ನಾನು ಊರಿಗೆ ಹೋಗ್ತಾ ಇಲ್ಲ. ಹಾಗಾದರೆ ಒಂದು ಕೆಲಸ ಮಾಡು, ನನ್ನ ಜೊತೆಯಲ್ಲಿ ನೀನು ಬೆಂಗಳೂರಿಗೆ ಬಂದುಬಿಡು. ಗಣೇಶನ ಹಬ್ಬವನ್ನು ನಮ್ಮ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಅಶ್ವಿನಿ ಹೇಳಿದ್ಲು. ಇಲ್ಲಿ ರೂಮ್ನಲ್ಲಿ ನೀನೊಬ್ಬಳೇ ಇದ್ದರೆ ಸದಾಕಾಲ ಊರಿನ ವಿಷಯ ಯೋಚನೆ ಮಾಡ್ತಾನೆ ಕೂತ್ಕೊಂಡ್ಬಿಡ್ತೀಯ. ಇಂದಿರಾಳ ಮನಸ್ಸು ಕ್ಷಣ ತೂಗಾಡಿತು. ತಂದೆಯ ಒಪ್ಪಿಗೆ ಪಡೆಯದೆ ಬೇರೆಯವರ ಮನೆಗೆ ಹೋಗುವುದು ಸೂಕ್ತವಲ್ಲ ಎನಿಸಿ, ನಾಡಿದ್ದು ಹಬ್ಬ ಇರೋದ್ರಿಂದ ಪತ್ರ ಬರೆದು ತಂದೆಯ ಅಭಿಪ್ರಾಯ ತಿಳಿಯಲು ಅವಕಾಶವೂ ಇರಲಿಲ್ಲ. ಆದರೆ ಅಶ್ವಿನಿ ಒತ್ತಾಯಿಸಿದಾಗ ಅವಳ ಆಹ್ವಾನವನ್ನು ತಿರಸ್ಕರಿಸಲು ಸಮರ್ಪಕವಾದ ಕಾರಣವೂ ಇರಲಿಲ್ಲ. ಬರೋದಿಲ್ಲ ಅಂತ ಕಣಿ ಹಾಕಬಾರ್ದು. ನಾನು ಬೆಂಗಳೂರಿಗೆ ಹೋಗಿದ್ದಾಗ ನಿನ್ನ ವಿಷಯವನ್ನೆಲ್ಲ ಮಮ್ಮಿ ಡ್ಯಾಡಿಗೆ ಹೇಳಿದ್ದೀನಿ. ಒಂದ್ಸಲ ಇಲ್ಲಿಗೆ ಕರ್ಕೊಂಡು ಬಾ ಅಂತ ಅವರೇ ಹೇಳಿದ್ದಾರೆ. ಒಂದೆರಡು ಬಟ್ಟೆಗಳನ್ನು ಕಿಟ್ ಬ್ಯಾಗ್ಗೆ ಹಾಕ್ಕೊಂಡು ನಾಳೆ ಬೆಳಿಗ್ಗೆ ಹೊರಡೋದಕ್ಕೆ ರೆಡಿಯಾಗು. ಮಲಗುವ ಮುನ್ನ ಅಶ್ವಿನಿ ಅವಳಿಗೆ ಮತ್ತೊಮ್ಮೆ ಎಚ್ಚರಿಸಿದ್ಲು. ಅವಳು ಹಾಸ್ಟೆಲ್ನಿಂದ ಹೊರಟಾಗ ಇದ್ದ ಉತ್ಸಾಹ ಬೆಂಗಳೂರು ಹತ್ತಿರವಾಗುತ್ತಂತೆ ನಿಧಾನವಾಗಿ ಕರಗಿ ಅಂತಕಕ್ಕೆ ಹಾದಿ ಮಾಡಿಕೊಡಲು ಆರಂಭಿಸಿತು. ಏನಾದರೂ ಕಾರಣ ಹೇಳಿ ಇವಳೊಂದಿಗೆ ಬಾರದೆ ಇದ್ದರೆ ಒಳಿತಾಗ್ತಿತ್ತೇನೋ. ತಾನು ಚಿಕ್ಕವಳಿದ್ದಾಗ ಇವಳ ಮನೆಯವರನ್ನು ನೋಡಿದ್ದು, ಈಗ ಅವರೆಲ್ಲ ತನ್ನನ್ನು ಅಕ್ಕರೆಯಿಂದ ಕಾಣ್ತಿದ್ದಾರೋ? ಎಷ್ಟೋ ವರ್ಷಗಳ ನಂತರ ಹಳೆಯ ಘಟನೆಗಳನ್ನೆಲ್ಲ ಮರೆತು ಹೋಗಿರ್ತಾರೆ. ಅವರಿಗೆ ಊರಿನ ನೆನಪು ಮಾಸುತ್ತಾ ಬಂದಿರಬೇಕು. ಕುಟುಂಬದ ಹಿರಿಯರಿಂದ ಆಹ್ವಾನ ಬರದೆ ಇದ್ರೂ ಇಲ್ಲಿಗೆ ಬಂದಿದ್ದಾಳೆ ಎಂದು ಪ್ರಭಾಕರ ಮನಸ್ಸಿನಲ್ಲೇ ನಗೋದಿಲ್ವೇ? ಉದ್ವಿಗ್ನತೆ, ತಳಮಳ, ಸಂಕೋಚದ ಸುಳಿಯ ಮಧ್ಯದಲ್ಲಿ ಸಿಲುಕಿ ಇಂದಿರಾ ಬಸವಳೆದ್ಲು. ಮನಸ್ಸಿನಲ್ಲಿ ತಾಕ್ಲಾಟ ಆರಂಭವಾಯಿತು. ಆದರೆ ಅವಳು ಊಹೆಯೆಲ್ಲ ಸುಳ್ಳಾಯಿತು. ರಿಕ್ಷಾದಿಂದ ಇಳಿದು ಗೇಟಿನ ಹತ್ತಿರ ಬಂದಾಗ 15 ವರ್ಷದ ಹುಡುಗನೊಬ್ಬ ನಸುನಗುತ್ತಾ ಓಡಿ ಬಂದು ಅಶ್ವಿನಿಯ ಕೈಯಲ್ಲಿದ್ದ ಸೂಟ್ಕೇಸ್ ತೆಗೆದುಕೊಂಡ. ಬಾಗಿಲ ಹತ್ತಿರ ಮಲಗಿದ್ದ ನಾಯಿ ನೆಗೆದು ಬಂದು ಅಶ್ವಿನಿಯ ಬಟ್ಟೆಯನ್ನು ಮೂಸಿ ನೋಡಿ ಕಾಲ್ಬುಡದಲ್ಲಿ ಹೊರಳಾಡಿ ಹತ್ತಿರದಲ್ಲೇ ನಿಂತಿದ್ದ ಇಂದಿರಾಳನ್ನು ನೋಡಿ ಜೋರಾಗಿ ಬೊಗಳುತ್ತಾ ಗುರುಗುಟ್ಟಿತು. ಭೈರವ, ಸಾಕು ಸುಮ್ಮನಿರೋ. ಅಶ್ವಿನಿ ಬಿಳಿಯ ಬಣ್ಣದ ಮುದ್ದಾದ ನಾಯಿಯ ಬೆನ್ನಿನ ಮೇಲೆ ಕೈಯಾಡಿಸುತ್ತಾ ಹೇಳಿದ್ಲು. ಇವಳು ಬೇರೆ ಯಾರೂ ಅಲ್ಲ. ಯಾಕೆ ಬೊಗಳ್ತೀಯ? ನಾಳೆ ಇವಳು ಈ ಮನೆಗೆ ಯಜಮಾನಿ. ಹೋಗು, ಆರಾಮವಾಗಿ ಮಲ್ಕೋ. ಅವಳ ಮಾತು ಅರ್ಥವಾದಂತೆ ಭೈರವ ಓಡಿ ಹೋಯಿತು. ಇಂತಹ ಬಸ್ಗೆ ಬರ್ತಿದ್ದೀನಿ ಅಂತ ಬರಿಬಾರ್ದಾಗಿತ್ತಾ? ಕಾರನ್ನಾದರೂ ತರ್ತಿದ್ದೆ. ರಾಜರಾಯರು ಆಕ್ಷೇಪಣೆಯ ಧ್ವನಿ ಎತ್ತಿ ಇಂದಿರಾಳತ್ತ ತಿರುಗಿದ್ರು. ನೀನು ಬಂದಿದ್ದು ಸಂತೋಷವಾಯಿತು. ಬಾ ಮಗು ಒಳಗೆ. ನನ್ನ ಜ್ಞಾಪಕ ಇದೆ ತಾನೇ? ನಾವು ನಿಮ್ಮೂರು ಬಿಟ್ಟಾಗ ನೀನಿನ್ನೂ ಚಿಕ್ಕ ಹುಡುಗಿ. ನೀನು ನನ್ನನ್ನು ಅಂಕಲ್ ಅಂತ ಕರೀತಾ ಇದ್ದೆ, ಜ್ಞಾಪಕ ಇದೆಯಾ? ಅವರ ಆತ್ಮೀಯ ವರ್ತನೆ ಕಂಡು ಇಂದಿರಾ ಬೆರಗಾದ್ಲು. ತಾನು ಏನೆಲ್ಲ ಕಲ್ಪಿಸ್ಕೊಂಡು ಬಂದರೆ ಇಲ್ಲಿ ಸಿಗುತ್ತಿರೋದು ಪ್ರೀತಿಯ, ಆತ್ಮೀಯತೆಯ ಸ್ವಾಗತ. ನಾನು ಇಲ್ಲಿಗೆ ಬರುವ ವಿಷಯವನ್ನು ಅಶ್ವಿನಿ ಇವರಿಗೆ ಮೊದಲೇ ತಿಳಿಸಿದ್ಲಾ? ನಾನೇನು ಪತ್ರ ಬರೆದಿರಲಿಲ್ಲ.
ಇಂದಿರೆಯ ಮನಸ್ಸು ಅರಿತವಳಂತೆ ಅಶ್ವಿನಿ ನಗುತ್ತಾ ಹೇಳಿದ್ಲು. ಇಲ್ಲಿಗೆ ಬಂದಾಗ ನಿನ್ನ ವಿಷಯ ಹೇಳ್ತಾನೆ ಇರ್ತೀನಿ. ನೀನು ನೋಡೋದಕ್ಕೆ ಸ್ವಲ್ಪ ನನ್ನ ಹಾಗೆ ಇದೆಯಾ, ಆದ್ದರಿಂದ ನಿನ್ನನ್ನು ಗುರುತಿಸೋದು ಕಷ್ಟವಾಗೋದಿಲ್ಲ. ಇವರು ನನ್ನ ಡ್ಯಾಡಿ, ಅಲ್ಲಿ ಬರ್ತಾ ಇದ್ದಾರಲ್ಲ ಅವರೇ ನನ್ನ ಮಮ್ಮಿ. ತಂದೆಯ ಭುಜದ ಸುತ್ತ ಕೈ ಬಳಸಿ ಅಶ್ವಿನಿ ತಾಯಿಯ ಪರಿಚಯ ಮಾಡಿಕೊಟ್ಟಾಗ ಇಂದಿರಾ ಇಬ್ಬರಿಗೂ ಬಾಗಿ ನಮಸ್ಕಾರ ಮಾಡಿದ್ಲು. ಇದೆಲ್ಲ ಯಾಕೆ ಮಗು? ಈಗಿನ ಕಾಲದಲ್ಲಿ ಯಾರಾದರೂ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರಾ? ರಾಜರಾಯರು ಅವಳ ಭುಜ ಹಿಡಿದು ಎಬ್ಬಿಸಿದ್ರು. ನೋಡು, ನೀನು ಕಾಲಿಗೆ ನಮಸ್ಕಾರ ಮಾಡಿದ್ರೆ ಇವಳು ನನ್ನ ತಲೆಯನ್ನೇ ಹಿಡಿದು ನಿಂತ್ಕೊಂಡಿದ್ದಾಳೆ. ಇವರ ಮಾತಿನಿಂದ ಮನೆಯಲ್ಲಿ ನಗು ಪ್ರತಿಧ್ವನಿಸಿತು. ಮಕ್ಕಳು ಮನೆಗೆ ಬಂದರೆ ಬಾಗಿಲಿನಲ್ಲೇ ನಿಲ್ಲಿಸ್ಕೊಂಡು ಬಿಡೋದಾ? ಜಾನಕಮ್ಮ ಹೇಳಿದ್ಲು. ಬಸ್ನಲ್ಲಿ ಪ್ರಯಾಣ ಮಾಡಿ ಇಬ್ಬರು ಸೋತು ಬಂದಿದ್ದಾರೆ. ಬಾಮ ಇಂದ್ರ, ಸಂಕೋಚ ಮಾಡ್ಕೋಬೇಡ. ಇದನ್ನು ನಿನ್ಮನೆ ಅನ್ಕೋ. ನಮಗೆ ಅಶ್ವಿನಿ ಹೇಗೋ ನೀನು ಹಾಗೆ. ಊಟದ ಮಧ್ಯದಲ್ಲಿ ಅಶ್ವಿನಿ ನಿರ್ಗಳವಾಗಿ ಹರಟಿದ್ಲು. ಅವಳ ಮಾತಿಗೆ ರಾಜರಾಯರ ಉತ್ತರ ಮೆಲ್ಲುನಗೆ. ಜಾನಕಮ್ಮ ಬಲವಂತ ಮಾಡುತ್ತಾ ಊಟ ಬಡಿಸುತ್ತಿದ್ಲು. ಇಂದಿರಾಳ ತಾಯಿಯ ಸಾವಿನ ವಿಷಯ ಗೊತ್ತಾದದ್ದರಿಂದ ಮರೆತು ಅವಳ ತಾಯಿಯ ವಿಷಯ ಪ್ರಸ್ತಾಪಿಸಲಿಲ್ಲ. ಊಟ ಮುಗಿಸಿ ಅಶ್ವಿನಿ ರೂಮಿಗೆ ಹೋಗಿ ಮಲ್ಕೊಂಡ್ಳು. ಆದರೆ ಇಂದಿರಾಗೆ ಮಾತ್ರ ನಿದ್ದೆ ಬರಲಿಲ್ಲ. ಅಲ್ಲಿ ಇದ್ದ ದಿನಪತ್ರಿಕೆಯನ್ನು ಇಟ್ಕೊಂಡು ಕುಳಿತರೂ ಮನಸ್ಸು ತಂದೆಯ ಬಗ್ಗೆ ಯೋಚಿಸುತ್ತಿತ್ತು. ಸಂಜೆ ಕಾಫಿ ಕುಡಿಯುತ್ತಾ ಹೊರಾಂಡದಲ್ಲಿ ಕುಳಿತಿದ್ದಾಗ ಮನೆಯ ಮುಂಭಾಗದಲ್ಲಿ ಕಾರಿನ ಹಾರನ್ ಕೇಳಿಸಿದಾಗ ಅಶ್ವಿನಿ ಓಡುತ್ತಾ ಹೋಗಿ ಗೇಟನ್ನು ಅಗಲಿಸಿ ಪ್ರಭಾಕರನತ್ತ ಮೆಲ್ಲುನಗೆ ಬೀರಿದ್ಲು. ಮಧ್ಯಾಹ್ನ ನಾನು ಊಟಕ್ಕೆ ಬಂದಾಗ ಗಡತ್ತಾಗಿ ನೀನು ನಿದ್ದೆ ಹೊಡಿತಾ ಇದ್ದೆ. ಫ್ರೆಂಡ್ಸ್ ಜೊತೆ ಊರು ಸುತ್ತು ನಿದ್ದೆ ಮಾಡು, ಆದರೆ ನೀನು ಇಡೀ ದಿನವನ್ನು ಆರಾಮವಾಗಿ ಕಳೆದ್ಬಿಡ್ತೀಯ. ಅಶ್ವಿನಿಯನ್ನು ತಮಾಷೆ ಮಾಡುತ್ತಾ ಅವಳ ಕೈ ಹಿಡ್ಕೊಂಡೇ ಇಂದಿರಾಳ ಬಳಿ ಬಂದು ಅವಳ ಎದುರು ಬದಿಯ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ ಪ್ರಭಾಕರ ಹೇಳಿದ, ಹೇಗಿದ್ದೀರಾ? ಮಧ್ಯಾಹ್ನ ಮನೆಗೆ ಬಂದಾಗ ನಿಮ್ಮನ್ನು ಮಾತನಾಡಿಸೋದಕ್ಕೆ ಆಗಲಿಲ್ಲ. ಇಬ್ಬರು ರೂಮ್ ಸೇರಿಬಿಟ್ರಿ. ಇಂದಿರಾ ಏನನ್ನು ಹೇಳದೆ ಹಗುರವಾಗಿ ನಕ್ಕಳು. ಅಶ್ವಿನಿ ಎತ್ತ ತಿರುಗಿದ್ರೆ ಅವಳು ಪ್ರಭಾಕರನತ್ತಲೇ ದುರುಗುಟ್ಟಿಕೊಂಡು ನೋಡ್ತಿದ್ಲು. ಈ ಪ್ರಭಾಕರ ಏನು ಗೊತ್ತಾ ಇಂದ್ರ, ಇವನು ಕ್ಲಿನಿಕ್ಗೆ ಹೋದರೆ ಮುಗೀತು. ಪೇಷಂಟ್ಸ್, ಆಪರೇಷನ್ ಅಂದ್ಕೊಂಡು ಊಟ ತಿಂಡಿಯನ್ನು ಮರೆತು ಅಲ್ಲೇ ಇದ್ಬಿಡ್ತಾನೆ. ಅಶ್ವಿನಿ ಹೇಳಿದ್ಲು. ಜೀವನವನ್ನು ನನ್ನ ಹಾಗೆ ಎಂಜಾಯ್ ಮಾಡೋದಕ್ಕೆ ಕೇಳ್ಕೊಂಡು ಬಂದಿರಬೇಕು. ನಾವೇನು 100 ವರ್ಷ ಬದುಕಿರ್ತೀವ? ಇಂಥವರನ್ನು ನೋಡಿಯೇ ಕಾಯಕವೇ ಕೈಲಾಸ ಅಂತ ಹೇಳೋದು, ಇಂದಿರಾ ಹೇಳಿದ್ಲು. ಡಾಕ್ಟರ್ಗಳನ್ನು ನಂಬಿಕೊಂಡು ಪೇಷಂಟ್ ಆಸ್ಪತ್ರೆಗೆ ಬರ್ತಾರೆ. ಅವರ ಕಾಯಿಲೆ ಹುಷಾರು ಮಾಡೋದು ಡಾಕ್ಟರ್ಗಳ ಕರ್ತವ್ಯ. ಡಾಕ್ಟರ್ಗಳು ರೋಗಿಗಳ ಪಾಲಿನ ದೇವರು. ಇವಳಿಗೆ ಸರಿಯಾದ ಬುದ್ಧಿ ಹೇಳಿ. ನಾನು ಹೇಳಿದರೆ ಏನಾದರೂ ಉಲ್ಟಾ ಮಾತನಾಡ್ತಾಳೆ. ಪ್ರಭಾಕರ ನಗುತ್ತಾ ಹೇಳಿದ. ಇವರನ್ನು ನೋಡಿ ನೀನು ಕಲಿಯೋದು ಇನ್ನೂ ಬೇಕಾದಷ್ಟಿದೆ. ಹೇಗಿದ್ರೂ ಇವರು ನಿನ್ನ ರೂಮ್ನಲ್ಲೇ ಇದ್ದಾರಲ್ಲ, ಇಂತಹ ವಿಷಯದಲ್ಲಿ ಇವರು ಹತ್ತಿರ ಪಾಠ ಹೇಳಿಸ್ಕೊ. ನಿನ್ನ ಪರವಾಗಿ ನಾನು ಇವರಿಗೆ ಫೀಸ್ ಕೊಡ್ತೀನಿ. ಫೀಸಾ? ಎಷ್ಟು ಅಂತ ನೀನೇ ಫಿಕ್ಸ್ ಮಾಡಿಬಿಡು. ಅವನ ಮಾತಿನ ದಾಟಿಗೆ ಇಂದಿರಾಗೆ ನಗು ಬಂದರೂ ನಕ್ಕರೆ ಅಶ್ವಿನಿಗೆ ಕೋಪ ಬರ್ತದೆ ಎಂದ್ಕೊಂಡು ಮುಖ ಹುರುಳಿಸಿದ್ಲು. ಕೂತಿರು, ಕಾಫಿ ತಗೊಂಡು ಬಂದು ಆಮೇಲೆ ನಿನ್ನನ್ನು ವಿಚಾರಿಸ್ಕೊತೀನಿ ಎನ್ನುತ್ತಾ ಅಶ್ವಿನಿ ಅಡಿಗೆ ಮನೆಗೆ ಹೋದ್ಲು. ಪಕ್ಕದಲ್ಲಿ ಸಿಂಹವೋ ಹುಲಿಯೋ ಕೂತಿದೆ ಅನ್ಕೊಂಡ್ರ? ಅವನ ನೋಟ ತಪ್ಪಿದಲು ಯತ್ನಿಸಿದ ಇಂದಿರಾಳನ್ನು ನೋಡಿ ಅವನು ಕೇಳಿದ, ಇದೇಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ಬೇಕಾದರೆ ಸುತ್ತಲಿನ ವಾತಾವರಣ ಗಮನಿಸಿ. ತಂಗಾಳಿ ಬೀಸ್ತಾ ಇದೆ. ತೆಂಗಿನ ಮರದ ಗರಿಗಳು ಅಳ್ಳಾಡ್ತಾ ಇವೆ. ಹೂವುಗಳು ಸುವಾಸನೆ ಹರಡಿದೆ. ಹೀಗಿರುವಾಗ ನಿಮಗೆ ಮಾತ್ರ ಶೆಕೆ ಆಗ್ತಾ ಇದೆಯಲ್ಲ? ವೆರಿ ಇಂಟ್ರೆಸ್ಟ್. ಇಂದಿರಾ ಅವನತ್ತ ತಿರುಗಿದಾಗ ಅವನ ನೋಟ ಅವಳ ಮುಖದತ್ತಲೇ ಕೇಂದ್ರೀಕೃತವಾಗಿತ್ತು. ಅವಳತ್ತ ಬಾಗಿ ಅವನು ಮೆಲ್ಲು ಧ್ವನಿಯಲ್ಲಿ ಹೇಳಿದ, ಚೆಲುವೆಯರು ನಕ್ಕರೆ ಚೆನ್ನ, ಸಿಟ್ಟಿಗೆದ್ದರೆ ಮತ್ತೂ ಚೆನ್ನಾಗಿರುತ್ತೆ ಅಂತ ಅನುಭವ ಇರುವವರು ಹೇಳ್ತಾರೆ. ನಿಮ್ಮನ್ನು ಈಗ ನೋಡಿದರೆ ಅವರು ಹೇಳಿರುವ ಮಾತು ನಿಜ ಅನಿಸುತ್ತೆ. ಸೆರಗಿನಿಂದ ಅವಳು ಮುಖ ಒರೆಸಿಕೊಳ್ಳುತ್ತಿದ್ದಾಗ ಅವನೇ ಕೇಳಿದ, ಈ ಮನೆ, ಇಲ್ಲಿಯ ಜನ ನಿಮಗೆ ಹೇಗನ್ಸುತ್ತೆ? ಪರವಾಗಿಲ್ಲ, ಹೊಂದ್ಕೊಂಡು ಹೋಗ್ತಾರೆ ಅನಿಸುತ್ತಾ? ನಿಮ್ಮ ತಂದೆ ತಾಯಿಯ ವಿಷಯದಲ್ಲಿ ಎಷ್ಟು ಹೇಳಿದರೂ ಕಡಿಮೆಯೇ. ಅವರು ತೋರಿಸ್ತಾ ಇರುವ ಪ್ರೀತಿ ವಿಶ್ವಾಸ ನೋಡಿದ್ರೆ ನಿಮ್ಮ ತಂದೆ ತಾಯಿಯ ನೆನಪಾಗುತ್ತೆ. ಇಂದಿರಾ ಮನೆಯ ಸುತ್ತಲೂ ನೋಟ ಹರಿಸುತ್ತಾ ಹೇಳಲು, ಈ ಮನೆ ಥೇಟ್ ಅರಮನೆಯ ಹಾಗೆಯೇ ಇದೆ. ಅಂದರೆ ಮನೆ ತುಂಬ ದೊಡ್ಡದಾಗಿದೆ. ಡೆಕೋರೇಷನ್ ವಿಷಯದಲ್ಲಿ ಹೇಳೋದೇ ಬೇಡ. ಇನ್ನು ಟಿವಿ, ಫ್ರಿಡ್ಜ್, CCTV ಕ್ಯಾಮರಾ
2-3 ಕಾರುಗಳು. ಮೈ ಗಾಡ್, ಬಡವರು ಇಂತಹ ಶ್ರೀಮಂತಿಕೆಯನ್ನು ಕನಸಿನಲ್ಲೂ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇಂತಹ ಭವ್ಯವಾದ ಅರಮನೆಗೆ ಒಬ್ಬಳು ಸುಸಂಸ್ಕೃತ ರಾಜಕುಮಾರಿ ಬೇಕು ಅಂತ ನಿಮಗೆ ಅನಿಸೋದಿಲ್ವಾ? ಅವಳ ನೋಟದಲ್ಲಿ ನೋಟ ಬೆರೆಸುತ್ತಾ ಅವನು ತುಂಟನೆಗೆ ಬೀರಿದ. ಅದಕ್ಕೇನಂತೆ, ತುಂಬ ಸಿಂಪಲ್. ಇಂದಿರ ನಕ್ಕಳು. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಮಾಡ್ತಾ ಇದ್ರಲ್ಲ, ಹಾಗೆ ಸ್ವಯಂವರ ಏರ್ಪಡಿಸಿ ಈ ಮನೆಗೆ ಯೋಗ್ಯ ಅನಿಸಿದ ರಾಜಕುಮಾರಿಯನ್ನು ಆಯ್ಕೆ ಮಾಡಿದ್ರಾಯಿತು. ನಿಮ್ಮ ಮಗನಿಗೆ ಅರ್ಜೆಂಟಾಗಿ ಒಂದು ಹುಡುಗಿ ನೋಡಿ ಸಾಧ್ಯವಾದಷ್ಟು ಬೇಗ ಮದುವೆ ಮಾಡಿದ್ರೆ ಒಳ್ಳೆಯದು ಅಂತ ನಿಮ್ಮ ತಂದೆ ತಾಯಿಗೆ ನಾನು ಹೇಳಲಾ? ಅದಕ್ಕೇನಂತೆ, ಹೇಳ್ಬೋದು, ಪ್ರಭಾಕರ ನಗುತ್ತಾ ಹೇಳಿದ. ಅವರು ತಕ್ಷಣ ಕೇಳ್ತಾರೆ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾರಾದರೂ ಊರೆಲ್ಲ ಹುಡುಕ್ತಾರಾ ಅಂತ. ಏನು ಹೇಳ್ತೀರಿ ಆಗ? ಅವನ ಮಾತಿನ ಒಳಾರ್ಥ ತಿಳಿಯಲು ಅವಳಿಗೆ 2 ನಿಮಿಷ ಹಿಡಿಯಿತು. ಇಲ್ಲೇ ಕೂತಿದ್ರೆ ಇವನು ಇಂತಹದ್ದೇ ಮಾತುಗಳನ್ನು ಆಡ್ತಿರ್ತಾನೆ ಅನ್ನಿಸಿದಾಗ ಎದ್ದು ರೂಮಿಗೆ ಹೋದ್ಲು. ಟ್ರೇಯಲ್ಲಿ ಕಾಫಿ ಲೋಟಗಳನ್ನು ಇಟ್ಕೊಂಡು ಹೊರಬಂದ ಅಶ್ವಿನಿ ಇಲ್ಲಿ ಇಂದ್ರ ಇಲ್ಲದಿರೋದನ್ನು ಕಂಡು ಸುತ್ತಲೂ ಕಣ್ಣು ಹಾರಿಸಿದ್ಲು. 3 ಜನ ಅಂದ್ಕೊಂಡು ಕಾಫಿ ತಂದಿದ್ದೀನಿ, ಇಂದ್ರ ಎಲ್ಲಿ ಹೋದ್ಲು? ಪ್ರಭಾಕರನತ್ತ ಅನುಮಾನದ ನೋಟ ಹರಿಸಿ ಅವಳು ಕೇಳಿದ್ಲು. ಅಥವಾ ಅವಳಿಗೆ ನೀನು ಏನಾದರೂ ಹೇಳ್ದ್ಯಾ? ಇಂತಹ ಮಾತನ್ನು ಯಾರಾದರೂ ಕೇಳ್ತಾರಾ? ಪ್ರಭಾಕರ ಜೋರಾಗಿ ನಕ್ಕ. ಮತ್ತೊಂದು ಮುತ್ತು ಕೊಡಲಾ ಅಂದೆ. ಅಷ್ಟಕ್ಕೆ ನಿನ್ನ ಫ್ರೆಂಡ್ ಗಾಬರಿಯಾಗಿ ಜಾಗ ಖಾಲಿ ಮಾಡಿದ್ದಾರೆ. ನಿನಗೆ ಯಾವಾಗಲೂ ತಮಾಷೆನೆ. ಕಾಫಿಯ ಲೋಟವನ್ನು ಅವನ ಕೈಯಲ್ಲಿಡುತ್ತಾ ರೂಮಿಗೆ ಹೋಗಿ ನೋಡಿದಾಗ ಇಂದಿರಾ ಕಿಟಕಿಯ ಬಳಿ ನಿಂತ್ಕೊಂಡು ಹೊರಗೆ ನೋಡುತ್ತಿದ್ದವಳು. ಅಶ್ವಿನಿ ಭುಜದ ಮೇಲೆ ಕೈ ಹಾಕಿದಾಗ ಬೆಚ್ಚಿದಳು. ಪ್ರಭಾಕರನೇ ಬಂದಿದ್ದಾನೆ ಅನ್ಕೊಂಡ್ಯಾ? ಅವಳೊಂದಿಗೆ ಮಂಚದ ಮೇಲೆ ಕುಳಿತು ಕಾಫಿ ಕುಡಿಯುತ್ತಾ ಅಶ್ವಿನಿ ನಕ್ಕಳು. ಈಗಿನ್ನೂ 7 ಗಂಟೆ. ನಾನು ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೀನಿ. ನೀನು ಬಾರೆ ಇಂದ್ರ. ಒಬ್ಬಳೇ ಇಲ್ಲಿ ಕೂತ್ಕೊಂಡು ಏನು ಮಾಡ್ತೀಯಾ? ನಾಳೆ ಹೇಗಿದ್ರು ಹಬ್ಬ. ಏನಾದರೂ ಸಹಾಯ ಬೇಕಾದರೆ ನಾನು ಅಮ್ಮನಿಗೆ ಮಾಡ್ತೀನಿ, ನೀನು ಹೋಗ್ಬಾ ಇಂದಿರಾ ಹೇಳಿದ್ಲು. ಅಷ್ಟಕ್ಕೂ ನಿನ್ನ ಫ್ರೆಂಡ್ಸ್ ಮನೆಯಲ್ಲಿ ನನಗೇನು ಕೆಲಸ? ಅವಳು ಬರೋದಿಲ್ಲ ಎನ್ನುವುದು ಖಾತ್ರಿ ಆದಮೇಲೆ ಅಶ್ವಿನಿ ಪ್ರಭಾಕರನ ಕಾರ್ ತೆಗೆದುಕೊಂಡು ಹೊರಟೋದ್ಲು. ಸ್ವಲ್ಪ ಹೊತ್ತು ರೂಮಿನಲ್ಲಿ ಕುಳಿತಿದ್ದ ಇಂದಿರಾ ಬೇಸರದಿಂದ ಹೊರಗೆ ಬಂದು ನೋಡಿದಾಗ ಗೌರಿ ಗಣೇಶನನ್ನು ಕೂರಿಸುವ ಮಂಟಪದ ಸುತ್ತಲಿನ ಜಾಗವನ್ನು ಜಾನಕಮ್ಮ ಒದ್ದೆ ಬಟ್ಟೆಯಲ್ಲಿ ಒರೆಸುತ್ತಿದ್ರು. ಅಮ್ಮ, ಮಂಟಪದ ಸುತ್ತಲೂ ರಂಗೋಲೆ ಬಿಡಬೇಕಲ್ವಾ? ಮಾತನಾಡುತ್ತಾಳೆ ಆಕೆಯ ಕೈಯಲ್ಲಿದ್ದ ಬಟ್ಟೆಯನ್ನು ತೆಗೆದುಕೊಳ್ಳುತ್ತಾ ಇಂದಿರಾ ಹೇಳಿದ್ಲು. ನೀವು ಬೇರೆ ಏನಾದರೂ ಕೆಲಸ ಮಾಡಿ, ಅಷ್ಟೊತ್ತಿಗೆ ನಾನು ಈ ಜಾಗನ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸ್ತೀನಿ. ಅವಳು ಮಾಡುತ್ತಿದ್ದ ಕೆಲಸವನ್ನೇ ಸ್ವಲ್ಪ ಹೊತ್ತು ನೋಡುತ್ತಾ ನಿಂತಿದ್ದ ಜಾನಕಮ್ಮ ನೋಟದಲ್ಲಿ ಮೆಚ್ಚುಗೆಯ ಭಾವವಿತ್ತು. ಇಂದಿರಾ ಮತ್ತೊಮ್ಮೆ ನೆಲವನ್ನು ಒದ್ದೆ ಬಟ್ಟೆಯಿಂದ ಒರೆಸಿ ರಂಗೋಲೆ ಬಿಡಿಸಲು ಆರಂಭಿಸಿದ್ಲು. ಮಂಟಪದ 2 ಬದಿಗೆ ಗರಿಗೆದರಿ ನರ್ತಿಸಿದ ನವಿಲಿನ ಚಿತ್ರ ಬಿಡಿಸಿ ಅದಕ್ಕೆ ಬಣ್ಣ ತುಂಬಿ ಸ್ವಲ್ಪ ದೂರ ನಿಂತುಕೊಂಡು ನೋಡಿದಾಗ ತೃಪ್ತಿಕರವಾಗಿ ಬಂದಿದೆ ಅನಿಸಿತು. ಮಂಟಪದ ಸುತ್ತಲೂ ಮಾವಿನ ಎಲೆಯ ತೋರಣ ಕಟ್ಟಿ ದೀಪದ ಕಂಬಗಳಿಗೆ ಬತ್ತಿ ಹಾಕಿ ಎಣ್ಣೆ ತುಂಬಿಸಿ ನಂತರ ಮುಂಬಾಗಿಲಿಗೆ ಮಾವಿನ ಎಲೆಯ ತೋರಣ ಕಟ್ಟಿ ಬಾಗಿಲಿನ ಮೇಲ್ಭಾಗದ 2 ಬದಿಗೆ ಬೇವಿನ ಎಲೆಗಳ ಗುಚ್ಛವನ್ನು ನೇತು ಹಾಕಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.